ಎಲ್ರಿಗೂ ನಮಸ್ಕಾರ. ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ SDA ಹಳೆ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಮಾಡೋಣ. ಅಂದರೆ ನಿಮಗೆ KA ಇಲಾಖೆ ವತಿಯಿಂದ ಕಾಲ್ ಫಾರ್ಮ್ ಆಗಿರ್ತಕ್ಕಂಥ SDA ಎಕ್ಸಾಮ್ಗಳಿಗೆ ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ ಬ್ಯಾಕಪ್ಸ್ ಆಗಿರ್ತವೆ. ಇವುಗಳ ಮೇಲೆ ಆಲ್ಮೋಸ್ಟ್ ಕ್ವಶನ್ ಅನ್ನು ಕೇಳಲಾಗಿದೆ. ಇದೇ ರೀತಿಯಾದಂಥ ವಿಡಿಯೋಗಳನ್ನು ನಮ್ಮ ಕ್ಲಾಸ್ನಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ ಅಂತ ಹೇಳುತ್ತೆ. ನೋಡಿ, SDA ಹಳೆ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ. ಮೊದಲನೇ ಕ್ವಶನ್ ಅನ್ನು ನೋಡೋಣ. ನೋಡಿ, ಮೊದಲನೇ ಕ್ವಶನ್ ಬಂದು ಬಕ್ಸಾರ್ ಕದನ ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತು ಅಂತ ಕ್ವಶನ್ ಇದೆ. ಇದನ್ನ ನಿಮಗೆ SDA ಎಕ್ಸಾಮ್ ಅಲ್ಲಿ ಆಲ್ರೆಡಿ ಕೇಳಲಾಗಿದೆ. ಇದರಲ್ಲಿ ಆಪ್ಷನ್ಸ್ ಬಂದು ಮೊದಲನೇದು ಮಂಗಳೂರು ಒಪ್ಪಂದ, ಎರಡನೇದು ಮದ್ರಾಸ್ ಒಪ್ಪಂದ, ಸಿ ಪಾಂಡಿಚೇರಿ ಒಪ್ಪಂದ, ಡಿ ಅಲಹಾಬಾದ್ ಒಪ್ಪಂದ. ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಅಲಹಾಬಾದ್ ಒಪ್ಪಂದ. ಈ ಒಂದು ಅಲಹಾಬಾದ್ ಒಪ್ಪಂದದ ಮೂಲಕ ಈ ಒಂದು ಬಕ್ಸಾರ್ ಕದನ ಕೊನೆಗೊಳ್ಳುತ್ತೆ. ಹಾಗಾದ್ರೆ ಈ ಬಕ್ಸಾರ್ ಕದನ ಯಾವಾಗ ನಡೆದಿದೆ ಅಂತ ನೋಡೋದಾದ್ರೆ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ನೋಡೋದಾದ್ರೆ, ನೋಡಿ, ಕ್ರಿಸ್ತಶಕ 1764ರಲ್ಲಿ ಅಕ್ಟೋಬರ್ 24ರಂದು ಈ ಒಂದು ಬಕ್ಸಾರ್ ಕದನ ನಡೆಯುತ್ತೆ. ಔದ್ನ ನವಾಬ್ ಆಗಿರ್ತಕ್ಕಂಥ ಸೂಜಿದ್ದೌಲ್ ಮತ್ತು ಮೊಘಲ್ ದೊರೆ 2ನೇ ಶಾ ಆಲಂ ಹಾಗೂ ಮೀರ್ ಕಾಸಿಂ ಇವರ ಒಂದು ತ್ರಿಮೈತ್ರಿ ಕೂಟ ಏನಿದೆ, ನಮ್ಮ ಭಾರತೀಯ ತ್ರಿಮೈತ್ರಿ ಕೂಟ ಮತ್ತು ಬ್ರಿಟಿಷರ ಮೇಜರ್ ಹೆಕ್ಟರ್ ಮೊನ್ರೋ ನಡುವೆ ಈ ಒಂದು ಯುದ್ಧ ನಡೆಯುತ್ತೆ. ಅಂದ್ರೆ ಬ್ರಿಟಿಷರ ಸೈನ್ಯದ ಒಂದು ಸೇನಾಧಿಪತಿಯಾಗಿ ಮೇಜರ್ ಹೆಕ್ಟರ್ ಮೊನ್ರೋ ಅವರು ನೇತೃತ್ವವನ್ನ ವಹಿಸಿಕೊಂಡಿರ್ತಾರೆ. ಇವರು ಮತ್ತು ನಮ್ಮ ಭಾರತದ ಔದ್ನ ನವಾಬ ಶೂಜುದ್ದೌಲ್ ಮತ್ತೆ ಮೊಘಲ್ ದೊರೆ 2ನೇ ಶಾ ಆಲಂ ಹಾಗೂ ಮೀರ್ ಕಾಸಿಂ ಇವರ ತ್ರಿಮೈತ್ರಿ ಕೂಟ ಇವರ ಮಧ್ಯೆ ಈ ಒಂದು ಬಕ್ಸಾರ್ ಕದನ ನಡೆಯುತ್ತೆ. ಇದರ ಒಂದು ಸ್ಥಳ ಎಲ್ಲಿ ಅಂತಂದ್ರೆ ಬಿಹಾರದ ಬಕ್ಸಾರ್ ಎಂಬಲ್ಲಿ ಈ ಒಂದು ಬಕ್ಸಾರ್ ಕದನ ನಡೆಯುತ್ತೆ. ಈ ಒಂದು ಯುದ್ಧದಲ್ಲಿ ಸೋತಿರ್ತಕ್ಕಂಥ ಶೂಜುದ್ದೌಲ್ ಏನಿದೆ ರೋಹಿಲ್ ಖಂಡಕ್ಕೆ ಓಡಿ ಹೋಗ್ತಾನೆ. ಮತ್ತೆ ಮೀರ್ ಕಾಸಿಂ ಏನಿದೆ ದೆಹಲಿಗೆ ಓಡಿ ಹೋಗ್ತಾನೆ. ಮೊಘಲ್ ದೊರೆ 2ನೇ ಶಾ ಆಲಂ ಕ್ರಿಸ್ತಶಕ 1765ರಲ್ಲಿ ಬ್ರಿಟಿಷರ ರಾಬರ್ಟ್ ಕ್ಲೈವ್ನೊಂದಿಗೆ ಅಲಹಾಬಾದ್ ಒಪ್ಪಂದಕ್ಕೆ ಸಹಿ ಆಗ್ತಾನೆ. ಹಾಗಾಗಿ ಈ ಒಂದು ಬಕ್ಸಾರ್ ಕದನ ಯಾವಾಗ ನಡೆಯಿತು, ಎಷ್ಟರಲ್ಲಿ ನಡೆಯಿತು, ಮತ್ತೆ ಯಾವ ಒಪ್ಪಂದದ ಮೂಲಕ ಕೊನೆಗೊಳ್ಳಿತು ಅಂತ ಕ್ವಶನ್ ಅನ್ನ ನಿಮ್ಗೆ ಕೇಳ್ಬೋದು. ಅದಕ್ಕೆ ಸರಿಯಾದಂತ ಉತ್ತರ ಬಂದು ಅಲಹಾಬಾದ್ ಒಪ್ಪಂದದ ಮೂಲಕ ನಡೆಯುತ್ತೆ. ಎಷ್ಟರಲ್ಲಿ ನಡೆಯುತ್ತೆ ಅಂದ್ರೆ 1764 ಅಕ್ಟೋಬರ್ 24ರಂದು. ಯಾರ್ಯಾರ ನಡೆಯುತ್ತೆ ಅಂತಂದ್ರೆ ನಮ್ಮ ಭಾರತದ ಔದ್ನ ನವಾಬ ಸೂಜಿದ್ದೌಲ್, ಮೊಘಲರ ದೊರೆ 2ನೇ ಶಾ ಆಲಂ ಮತ್ತೆ ಮೀರ್ ಕಾಸಿಮರ ತ್ರಿಮೈತ್ರಿಕೂಟ ಮತ್ತು ಬ್ರಿಟಿಷರ ಮೇಜರ್ ಹೆಕ್ಟರ್ ಮೊನ್ರೋರವರ ಒಂದು ಸೈನ್ಯದ ನಡುವೆ ಇದು ಬಿಹಾರದ ಬಕ್ಸಾರ್ ಎಂಬಲ್ಲಿ ನಡೆಯುತ್ತೆ. ಈ ಒಂದು ಒಪ್ಪಂದದ ಕರಾರುಗಳನ್ನು ನೋಡೋದಾದ್ರೆ, ಅಂದ್ರೆ ಈ ಒಂದು ಬಕ್ಸಾರ್ ಕದನ ಅಲಹಾಬಾದ್ ಒಪ್ಪಂದದಿಂದ ಕೊನೆಗೊಳ್ಳುತ್ತಲ್ಲ, ಆ ಒಂದು ಒಪ್ಪಂದದಲ್ಲಿರ್ತಕ್ಕಂಥ ಕರಾರುಗಳು ಏನಿದಾವೆ ಅಂತ ನೋಡೋದಾದ್ರೆ, ಬಂಗಾಳದಲ್ಲಿ ರಾಬರ್ಟ್ ಕ್ಲೈವ್ ದ್ವಿಮುಖ ಸರ್ಕಾರ ಪದ್ಧತಿ ಜಾರಿಗೆಯನ್ನ ತರ್ತಾನೆ. ಅಂದ್ರೆ ಈ ಒಂದು ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತಂದವರು ಯಾರಂತ ಕ್ವಶನ್ ಕೇಳಿದ್ರೆ ಅದಕ್ಕೆ ಸರಿಯಾದಂತ ಉತ್ತರ ರಾಬರ್ಟ್ ಕ್ಲೈವ್. ಈ ಒಂದು ದ್ವಿಮುಖ ಸರ್ಕಾರ ಪದ್ಧತಿ ಅಂದ್ರೆ ಏನಂತಂದ್ರೆ, ದಿವಾನಿ ಆಡಳಿತ ಏನಿರುತ್ತೆ ಅಂದ್ರೆ ಕಂದಾಯ ವಸೂಲಿ ಬ್ರಿಟಿಷರ ಬಳಿ ಉಳಿಯುತ್ತೆ. ಅಂದ್ರೆ ಕಂದಾಯವನ್ನ ವಸೂಲಿ ಮಾಡುವಂತಹ ಅಧಿಕಾರ ಬ್ರಿಟಿಷರ ಬಳಿ ಇರುತ್ತೆ. ನಾಗರಿಕ, ಕ್ರಿಮಿನಲ್ ಮತ್ತೆ ರಕ್ಷಣೆಗೆ ಸಂಬಂಧಪಟ್ಟಂತ ಆಡಳಿತ ನವಾಬನ ಬಳಿ ಉಳಿಯುತ್ತೆ. ದಿವಾನಿ ಆಡಳಿತ ಏನಿದೆ ಕಂದಾಯ ವಸೂಲಿ ಬ್ರಿಟಿಷರ ಬಳಿ ಉಳಿಯುತ್ತೆ. ಈ ಒಂದು ಸಾಧಾರಣ ಆಡಳಿತ ಏನಿದೆ ಅದು ನವಾಬನ ಬಳಿ ಉಳಿಯುತ್ತೆ. ಹಾಗೆ ಔದ್ನ ಅಲಹಾಬಾದ್ ಮತ್ತು ಕಾರಾ ಪ್ರದೇಶಗಳನ್ನ ಮೊಘಲ್ ದೊರೆಗೆ ಬಿಟ್ಟುಕೊಡಲಾಗುತ್ತೆ. ಉಳಿದ ಔದನ್ನ 50 ಲಕ್ಷ ರೂಪಾಯಿಗೆ ಔದ್ನ ನವಾಬನಿಗೆ ಮಾರಾಟ ಮಾಡಲಾಗುತ್ತೆ. ಮತ್ತೆ ರಾಬರ್ಟ್ ಕ್ಲೈವ್ 2ನೇ ಶಾ ಆಲಂನಿಂದ ದಿವಾನಿ ಹಕ್ಕನ್ನ ಪಡೆದುಕೊಳ್ತಾನೆ. ಇದಿಷ್ಟು ಈ ಒಂದು ಅಲಹಾಬಾದ್ ಒಪ್ಪಂದದಲ್ಲಿರ್ತಕ್ಕಂಥ ಒಂದಷ್ಟು ಕರಾರುಗಳಾಗಿರ್ತವೆ. ಇದರ ಮೂಲಕ ಅಲಹಾಬಾದ್ ಒಪ್ಪಂದದ ಮೂಲಕ ಬಕ್ಸಾರ್ ಕದನ 1765ರಲ್ಲಿ ಕೊನೆಗೊಳ್ಳುತ್ತೆ. ಹಾಗೆ ಎರಡನೇ ಪ್ರಶ್ನೆಯನ್ನ, ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ನೋಡಿ, 16 ಮಹಾಜನಪದಗಳ ಬಗ್ಗೆ ಈ ಕೆಳಗಿನ ಯಾವ ಗ್ರಂಥದಲ್ಲಿ ಉಲ್ಲೇಖ ಮಾಡಲಿದೆ ಅಂತ ಕ್ವಶನ್ ಇದೆ. ಇದಕ್ಕೆ ಆಪ್ಷನ್ಸ್ ಬಂದು ವಿನಯ ಪೀಠಕ, ಬಿ ಸುತ್ತ ಪೀಠಕ, ಸಿ ಅಂಗುತ್ತರ ನಿಕಾಯ, ಡಿ ದಿಗ ನಿಕಾಯ. ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತಂದ್ರೆ ಅಂಗುತ್ತರ ನಿಕಾಯ. ಈ ಅಂಗುತ್ತರ ನಿಕಾಯ ಎನ್ನುವಂತಹ ಗ್ರಂಥದಲ್ಲಿ ಈ ಒಂದು 16 ಮಹಾಜನಪದಗಳ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ವೇದಗಳ ನಂತರದ ಅವಧಿಯಲ್ಲಿ ಅಂದ್ರೆ ಉತ್ತರದ ಪ್ರದೇಶ ಮತ್ತು ವಾಯುವ್ಯ ಗಡಿಯಿಂದ ಬಿಹಾರದವರೆಗೆ ವಿಸ್ತರಿಸಿರುವಂತಹ ಮತ್ತು ಅಲ್ಲಿ ಹೆಚ್ಚಾಗಿ ಜನ ನೆಲೆಗೊಂಡಿರುವಂತಹ ಪ್ರದೇಶವನ್ನ ಮಹಾಜನಪದಗಳನ್ನಾಗಿ ಮಾಡಲಾಯಿತು. ಇದರಲ್ಲಿ ಒಟ್ಟು 16 ರಾಜ್ಯಗಳಾಗಿ ವಿಸ್ತರಣೆ ಮಾಡಲಾಯಿತು ಎನ್ನುವಂತಹ ಮಾಹಿತಿಯನ್ನ
ಅಂಗುತ್ತರ ನಿಕಾಯ ಎನ್ನುವಂತಹ ಬೌದ್ಧ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಅಂಗುತ್ತರ ನಿಕಾಯ. ಹಾಗೆ ವಿನಯ ಪೀಠಕ ಮತ್ತು ಸುತ್ತ ಪೀಠಕ ಇವುಗಳ ಬಗ್ಗೆ ನೋಡೋದಾದ್ರೆ ಇವುಗಳನ್ನ 1ನೇ ಬೌದ್ಧ ಮಹಾಸಮ್ಮೇಳನದಲ್ಲಿ ರಚನೆ ಮಾಡಲಾಗುತ್ತೆ. ಕಾಲ ಬಂದು ಕ್ರಿಸ್ತಪೂರ್ವ 483ರಲ್ಲಿ ಈ ಒಂದು ಮೊದಲನೇ ಬೌದ್ಧ ಸಮ್ಮೇಳನ ನಡೆಯುತ್ತೆ. ಇದರಲ್ಲಿ ಈ ಒಂದು ವಿನಯ ಪೀಠಕ ಮತ್ತು ಸುತ್ತ ಪೀಠಕ ಎನ್ನುವಂತಹ ಬೌದ್ಧ ಗ್ರಂಥಗಳನ್ನ ರಚನೆ ಮಾಡಲಾಗುತ್ತೆ. ಇದರ ಒಂದು ಸ್ಥಳ ನೋಡೋದಾದ್ರೆ ರಾಜಗೃಹದಲ್ಲಿ, ಇದು ಕ್ರಿಸ್ತಪೂರ್ವ 483ರಲ್ಲಿ ನಡೆಯುತ್ತೆ. ಇದರ ಒಂದು ರಾಜ ಬಂದು ಅಜಾತ ಶತ್ರು ಆಗಿರ್ತಾನೆ. ಅಜಾತ ಶತ್ರುವಿನ ಕಾಲದಲ್ಲಿ ಈ ಒಂದು ಬೌದ್ಧ ಸಮ್ಮೇಳನ ನಡೆಯುತ್ತೆ. ಇದರ ಅಧ್ಯಕ್ಷತೆಯನ್ನ ಮಹಾಕಶ್ಯಪ ವಹಿಸಿಕೊಂಡಿರ್ತಾನೆ. ಹಾಗೆ 2ನೇ ಬೌದ್ಧ ಸಮ್ಮೇಳನವನ್ನು ನೋಡೋದಾದ್ರೆ ಕಾಲ 383ರಲ್ಲಿ ಈ ಒಂದು 2ನೇ ಬೌದ್ಧ ಸಮ್ಮೇಳನ ನಡೆಯುತ್ತೆ. ಸ್ಥಳ ಬಂದು ಋಷ್ಯಾಲಿ ಪ್ರದೇಶದಲ್ಲಿ ಈ 2ನೇ ಬೌದ್ಧ ಸಮ್ಮೇಳನ ನಡೆಯುತ್ತೆ. ಇದರ ಅರಸ ಕಾಲಾಶೋಕನ ಕಾಲದಲ್ಲಿ 2ನೇ ಬೌದ್ಧ ಸಮ್ಮೇಳನ ನಡೆಯುತ್ತೆ. ಇಲ್ಲಿರ್ತಕ್ಕಂಥ ಅಧ್ಯಕ್ಷ ಯಾರು ಅಂತಂದ್ರೆ ಸಭಾಕಾಮಿಯವರು ಈ 2ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿರ್ತಾರೆ. ಈ 2ನೇ ಬೌದ್ಧ ಸಮ್ಮೇಳನದ ಉದ್ದೇಶ ಏನಿದೆ ಅಂತಂದ್ರೆ ಬೌದ್ಧ ಭಿಕ್ಷುಗಳು 10 ಅಂಶಗಳ ಬಗ್ಗೆ ಸಡಿಲಿಕೆಯನ್ನ ಕೋರಿರ್ತಾರೆ. ಅಲ್ಲಿರುವಂತಹ ಬೌದ್ಧ ಭಿಕ್ಷುಗಳೇನಿರ್ತಾರೆ ಅವರು ತಮಗೆ ಉಪಯೋಗವಾಗುವಂತಹ 10 ಅಂಶಗಳ ಬಗ್ಗೆ ಒಂದು ಸಡಿಲಿಕೆಯನ್ನ ಕೋರಿರ್ತಾರೆ. ಆದರೆ ಇದನ್ನು ಸಂಪ್ರದಾಯವಾದಿಗಳು ವಿರೋಧ ಮಾಡ್ತಾರೆ. ಅಲ್ಲಿ ಬೌದ್ಧ ಧರ್ಮದಲ್ಲಿ ವಿಭಜನೆಗೆ ಈ ಒಂದು ಟಾಪಿಕ್ ಏನಿದೆ, ಈ ಒಂದು ವಿಷಯ ಕಾರಣವಾಗುತ್ತೆ. ಇಲ್ಲಿ ಬೌದ್ಧ ಧರ್ಮದಲ್ಲಿ ಒಡಕು ಉಂಟಾಗಿರ್ತಕ್ಕಂಥ ಬೌದ್ಧ ಸಮ್ಮೇಳನ ಯಾವುದಂತ ನಿಮ್ಗೆ ಕ್ವಶನ್ ಅನ್ನ ಕೇಳಲಾಗುತ್ತೆ. ಅದಕ್ಕೆ ನೀವು 2ನೇ ಬೌದ್ಧ ಸಮ್ಮೇಳನ ಅಂತೇಳಿ ಟಿಕ್ ಅನ್ನ ಹಾಕಬೇಕಾಗುತ್ತೆ. ಹಾಗೆ 3ನೇ ಬೌದ್ಧ ಸಮ್ಮೇಳನದ ಬಗ್ಗೆ ನೋಡೋದಾದ್ರೆ ಇದು ನಡೆದದ್ದು ಕ್ರಿಸ್ತಪೂರ್ವ 250ರಲ್ಲಿ. ಸ್ಥಳ ಬಂದು ಪಾಟಲಿಪುತ್ರದಲ್ಲಿ. ಅಶೋಕ ಮಹಾರಾಜರ ಕಾಲದಲ್ಲಿ ಈ ಒಂದು 3ನೇ ಬೌದ್ಧ ಸಮ್ಮೇಳನ ನಡೆಯುತ್ತೆ. ಅದರ ಒಂದು ಅಧ್ಯಕ್ಷತೆಯನ್ನ ಮೊಗ್ಗಲಿ ಪುಟ್ಟತೆಸ್ಸ ಅವರು ವಹಿಸ್ಕೊಂಡಿರ್ತಾರೆ. ಇದರ ಒಂದು ಉದ್ದೇಶ ಏನಿದೆ ಅಂತ ನೋಡೋದಾದ್ರೆ ಈ ಸಮ್ಮೇಳನದಲ್ಲಿ ಅಭಿಧಮ್ಮ ಪೀಠಕವನ್ನ ರಚನೆ ಮಾಡಲಾಗುತ್ತೆ. ಹಾಗೆ 4ನೇ ಬೌದ್ಧ ಸಮ್ಮೇಳನ ಕಾಲ ಕ್ರಿಸ್ತಶಕ 100ರಲ್ಲಿ ನಡೆಯುತ್ತೆ. ಅರಸ ಕಾನಿಷ್ಕ ಇರ್ತಾನೆ. ಸ್ಥಳ ಕುಂಡಲಿವನ, ಕಾಶ್ಮೀರದ ಕುಂಡಲಿವನದಲ್ಲಿ ಈ ಒಂದು 4ನೇ ಬೌದ್ಧ ಸಮ್ಮೇಳನ ಕ್ರಿಸ್ತಶಕ 100ರಲ್ಲಿ ನಡೆಯುತ್ತೆ. ಇದರ ಒಂದು ಅಧ್ಯಕ್ಷತೆಯನ್ನ ವಸುಮಿತ್ರರವರು ವಹಿಸ್ಕೊಂಡಿರ್ತಾರೆ. ಉಪಾಧ್ಯಕ್ಷ ಸ್ಥಾನವನ್ನ ಅಶ್ವಘೋಷ ಅವರು ವಹಿಸ್ಕೊಂಡಿರ್ತಾರೆ. ಈ ಒಂದು 4ನೇ ಬೌದ್ಧ ಸಮ್ಮೇಳನದ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಸಮ್ಮೇಳನದಲ್ಲಿ ಬೌದ್ಧ ಧರ್ಮವು ಹೀನಯಾನ ಮತ್ತು ಮಹಾಯಾನಗಳಾಗಿ ವಿಂಗಡಣೆಗೊಳ್ಳುತ್ತೆ. ನಿಮ್ಗೆ 2ನೇ ಬೌದ್ಧ ಸಮ್ಮೇಳನದಲ್ಲಿ ಆ ಒಂದು ಬೌದ್ಧ ಧರ್ಮದಲ್ಲಿ ಒಡಕೇನು ಉಂಟಾಗಿತ್ತು ಅದು ಮುಂದೆ 4ನೇ ಬೌದ್ಧ ಸಮ್ಮೇಳನದಲ್ಲಿ ಹೀನಯಾನ ಮತ್ತು ಮಹಾಯಾನ ಎನ್ನುವಂತಹ 2 ಮಹಾಪಂಥಗಳಾಗಿ ವಿಂಗಡಣೆಗಳಾಗ್ತವೆ. ಮುಂದಿನ ಪ್ರಶ್ನೆ 3ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಈ ಕೆಳಗಿನವುಗಳಲ್ಲಿ ರಾಜ ಹರ್ಷವರ್ಧನ ಬರೆದ ನಾಟಕಗಳು ಯಾವುವು ಅಂತ ಕ್ವಶನ್ ಇದೆ. ಆಪ್ಷನ್ಸ್ ಬಂದು ಎ ನಾಗಾನಂದ ರತ್ನಾವಳಿ ಪ್ರಿಯದರ್ಶಿಕ, ಬಿ ರಘುವಂಶ ಮಾಳವಿಕಾಗ್ನಿಮಿತ್ರ ರಾಜತರಂಗಿಣಿ, ಸಿ ದಿವ್ಯವದನ ಲಲಿತ ವಿಸ್ತಾರ ಮಿಲಿಂದಪನ್ನ, ಡಿ ಶುಕ್ರನೀತಿ ಪಂಚತಂತ್ರ ಮಹಾಭಾಷ್ಯ. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಆಪ್ಷನ್ ಎ ನಾಗಾನಂದ ರತ್ನಾವಳಿ ಪ್ರಿಯದರ್ಶಕ ಆಗಿರುತ್ತೆ. ಈ 3 ನಾಟಕಗಳನ್ನ ರಾಜ ಹರ್ಷವರ್ಧನ ಬರೆದಿರ್ತಾನೆ. ಹಾಗೆ ಇಲ್ಲಿ ರಾಜತರಂಗಿಣಿಯನ್ನ ನೋಡೋದಾದ್ರೆ ಈ ಒಂದು ರಾಜತರಂಗಿಣಿಯನ್ನ ಬರೆದರು ಇದು ಕಲ್ಯಾಣ ಬರೆದಿರ್ತಕ್ಕಂಥ ಕೃತಿ. ಹಾಗೆ ಈ ಒಂದು ರಘುವಂಶ ಮತ್ತು ಮಾಳವಿಕಾಗ್ನಿಮಿತ್ರ ಈ ಕೃತಿಗಳನ್ನ ಈ ನಾಟಕಗಳನ್ನ ಕನಕದಾಸರು ಬರೆದರೆ ಶುಂಗವಂಶದ ರಾಜ ಅಗ್ನಿಮಿತ್ರ ಮತ್ತು ಮಾಳವಿಕ ಎಂಬ ಸೇವಕಿಯ ಪ್ರೇಮದ ನಾಟಕ ಆಗಿರುತ್ತೆ ಈ ಮಾಳವಿಕಾಗ್ನಿಮಿತ್ರ. ಈ ಒಂದು ಮಾಳವಿಕಾಗ್ನಿಮಿತ್ರದ ಕಥಾವಸ್ತು ಏನಂತಂದ್ರೆ ಶುಂಗವಂಶದ ರಾಜ ಅಗ್ನಿಮಿತ್ರ ಮತ್ತು ಮಾಳವಿಕ ಎನ್ನುವಂತಹ ಅರಮನೆಯ ಸೇವಕಿಯ ಪ್ರೇಮದ ನಾಟಕವಾಗಿರುತ್ತೆ. ಹಾಗೆ ಇಲ್ಲಿ ಮಿಲಿಂದಪನ್ನ ಇದರ ಬಗ್ಗೆ ನೋಡೋದಾದ್ರೆ ಇದು ಭಾರತೀಯ ಬೌದ್ಧ ಸನ್ಯಾಸಿ ನಾಗಸೇನ ಮತ್ತು ಇಂಡೋ ಗ್ರೀಕರ ರಾಜ ಮೆನಾಂಡರ್ ನಡುವೆ ನಡೆದಿರ್ತಕ್ಕಂಥ ಒಂದು ಸಂಭಾಷಣೆಯಾಗಿರುತ್ತೆ. ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಇಲ್ಲಿ ಪಂಚತಂತ್ರದ ಬಗ್ಗೆ ಮಾತಾಡೋದಾದ್ರೆ ಸಂಸ್ಕೃತದಲ್ಲಿ ಪಂಚತಂತ್ರವನ್ನ ಬರೆದವರು ವಿಷ್ಣು ಶರ್ಮಾ, ಕನ್ನಡದಲ್ಲಿ ಬರೆದದ್ದು ದುರ್ಗಸಿಂಹ. ಮೊದಲನೇದು ಸಂಸ್ಕೃತದಲ್ಲಿ ಈ ಒಂದು ಪಂಚತಂತ್ರವನ್ನು ಬರೆದವರು ವಿಷ್ಣು ಶರ್ಮಾ, ಕನ್ನಡದಲ್ಲಿ ಬರೆದದ್ದು ದುರ್ಗಸಿಂಹ. ಕನ್ಫ್ಯೂಸ್ ಆಗ್ಬೇಡಿ, ಈ ಒಂದು ಕ್ವಶನ್ ಆನ್ಸರ್ ಗಳನ್ನ ನೀವು ನೋಟ್ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಮುಂದಿನ ಪ್ರಶ್ನೆ, ಅಶೋಕನ ಹೆಸರನ್ನು ಸಾಮಾನ್ಯವಾಗಿ ಅವನ ಶಾಸನಗಳಲ್ಲಿ ಡ್ಯಾಶ್ ಎಂದು ಉಲ್ಲೇಖಿಸಲಾಗಿದೆ. ಅಂದ್ರೆ ಅಶೋಕ ಮಹಾರಾಜರ ಹೆಸರನ್ನ ಸಾಮಾನ್ಯವಾಗಿ ಅವನ ಶಾಸನಗಳಲ್ಲಿ ಡ್ಯಾಶ್ ಎಂದು ಉಲ್ಲೇಖಿಸಲಾಗಿದೆ ಅಂತ ಕ್ವಶನ್ ಇದೆ. ಎ ಅಮೃತಾಗತ, ಬಿ ಅಜಾತಶತ್ರು, ಸಿ ಸೀಮಾಪೆರಿ, ಡಿ ದೇವನಾಂಪ್ರಿಯ ಅಶೋಕ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದು
ಡಿ ದೇವನಾಂಪ್ರಿಯ ಅಶೋಕ. ದೇವನಾಂಪ್ರಿಯ ಅಶೋಕ ಅಂತೇಳಿ ಈತನ ಎಲ್ಲ ಶಾಸನಗಳಲ್ಲಿ ಕಂಡು ಬರುತ್ತೆ. ಇಲ್ಲಿ ಅಜಾತಶತ್ರು ಎಂದರೆ ಶತ್ರುಗಳೇ ಇಲ್ಲದವ ಎಂದರ್ಥ. ಅಶೋಕ ಮಹಾರಾಜ ಮೌರ್ಯರ ಪ್ರಸಿದ್ಧ ಅರ್ಥ ಆಗಿರ್ತಾನೆ. ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ಯುದ್ಧ ನಡೆಯುತ್ತೆ. ಅಶೋಕ ಮತ್ತು ಕಳಿಂಗ ದೇಶದ ರಾಜ ಶುದ್ಧ ಧರ್ಮನ ನಡುವೆ ನಡೆದಿರ್ತಕ್ಕಂಥ ಈ ಒಂದು ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವಂತಹ ಅಶೋಕನ ಶಾಸನ ಯಾವುದು ಅಂತ ನಿಮ್ಗೆ ಆಲ್ರೆಡಿ ಕ್ವಶನ್ ಕೂಡ ರೈಸ್ ಆಗಿದೆ. ಅದಕ್ಕೆ ಸರಿಯಾದಂತ ಉತ್ತರ 13ನೇ ಬಂಡೆಗಲ್ಲು ಶಾಸನ. ಈ ಒಂದು 13ನೇ ಬಂಡೆಗಲ್ಲು ಶಾಸನ ಏನಿದೆ, ಕಳಿಂಗ ದೇಶದ ರಾಜ ಮತ್ತು ಮೌರ್ಯರ ಪ್ರಸಿದ್ಧ ಅರಸ ಅಶೋಕ ಇವರಿಬ್ಬರ ನಡುವೆ ಕ್ರಿಸ್ತಪೂರ್ವ 261ರಲ್ಲಿ ನಡೆದಿರ್ತಕ್ಕಂಥ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತೆ. ಹಾಗೆ ಕರ್ನಾಟಕದಲ್ಲಿ ದೊರೆತಿರುವಂತಹ ಅಶೋಕನ ಶಾಸನಗಳು, ಪ್ರಮುಖವಾಗಿರ್ತಕ್ಕಂಥ ಅಶೋಕನ ಶಾಸನಗಳು ಯಾವ್ಯಾವು ಅಂತ ನೋಡೋದಾದ್ರೆ ನೋಡಿ, ನಿಮ್ಗೆ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯಲ್ಲಿ ಒಂದು ಬ್ರಹ್ಮಗಿರಿ ಶಾಸನ ನೋಡೋದಕ್ಕೆ ಸಿಗುತ್ತೆ. ಇವುಗಳನ್ನ ನೀವು ನೋಟ್ ಮಾಡ್ಕೊಳ್ಳಿ, ಹಂಗಾದ್ರೆ ನಿಮ್ಗೆ ಮುಂದೆ ಎಕ್ಸಾಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾ ಹೇಳುವಂತಹ ಎಲ್ಲಾ ಪಾಯಿಂಟ್ಸ್ಗಳನ್ನ ನೀವು ವಿಡಿಯೋ ನಿಲ್ಲಿಸ್ಬಿಟ್ಟು ಅಲ್ಲಲ್ಲಿ ನೋಟ್ ಮಾಡ್ಕೊಳ್ತಾ ಹೋದ್ರೆ ನಿಮ್ಗೆ ಮತ್ತೆ ಓದೋದಕ್ಕೆ, ರಿವಿಷನ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಕರ್ನಾಟಕದಲ್ಲಿ ಅಶೋಕನ ಶಾಸನಗಳನ್ನು ನೋಡೋದಾದ್ರೆ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯ ಶಾಸನ, ಸಿದ್ದಾಂಪುರ ಮತ್ತು ಜಟಿಂಗ ರಾಮೇಶ್ವರದಲ್ಲಿ ಇವರ ಶಾಸನ ಇದೆ. ಹಾಗೆ ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲ್ಕೆ ಕುಂಡದಲ್ಲಿ ಅಶೋಕನ ಶಾಸನಗಳನ್ನ ನೋಡ್ಬೋದು. ಬಳ್ಳಾರಿಯ ನಿಟ್ಟೂರು ಮತ್ತೆ ಉದಯಗೋಳು ಇಲ್ಲಿ ಅಶೋಕನ ಶಾಸನಗಳನ್ನ ನೋಡಬಹುದು. ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಮಸ್ಕಿ ಶಾಸನ ಇದೆ, ಅದರಲ್ಲಿ ಈ ಒಂದು ದೇವನಾಂಪ್ರಿಯ ಅಶೋಕ ಅಂತೇಳಿ ಒಂದು ಹೆಸರನ್ನ ಬರೆಯಲಾಗಿದೆ. ಇದು ತುಂಬಾ ವಿಶೇಷ ಆಗಿರುತ್ತೆ. ಕಲಬುರ್ಗಿಯ ಸನ್ನತಿ, ಇದು ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವಂತಹ ಅತಿ ದೊಡ್ಡ ಅಶೋಕನ ಶಾಸನದ ನಿವೇಶನ ಆಗಿರುತ್ತೆ. ಯಾವುದಂತಂದ್ರೆ ಕಲಬುರ್ಗಿಯ ಸನ್ನತಿ. ಇದಿಷ್ಟು ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವ ಅಶೋಕನ ಪ್ರಮುಖ ಶಾಸನಗಳು. ಇವುಗಳನ್ನ ಮುಂದೆ ಎಕ್ಸಾಮ್ಸ್ಗಳಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗೆ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ಋಗ್ವೇದದ ಕಾಲದಲ್ಲಿ ನಡೆಸಲಾದ ಯಜ್ಞಗಳ ಉದ್ದೇಶ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕ್ವಶನ್ ಇದೆ. ಆಪ್ಷನ್ಸ್ ಬಂದು ನಿಮ್ಗೆ ಯಜ್ಞಗಳು ಜನರ ಮೇಲೆ ಮುಖ್ಯಸ್ಥರ ಅಧಿಕಾರವನ್ನ ಸ್ಥಾಪಿಸಿದವು. ಎರಡನೇದು, ಯಜ್ಞವು ರಾಜಕೀಯ ಪ್ರಾದೇಶಿಕ ಅಂಶವನ್ನ ಬಲಪಡಿಸಿತು. ಇಲ್ಲಿ ಆಪ್ಷನ್ ಅನ್ನು ನೋಡೋದಾದ್ರೆ ಕೇವಲ 1 ಅಂತ ಇದೆ, ಕೇವಲ 2 ಅಂತ ಇದೆ. 1 ಮತ್ತು 2 ಸರಿ, 1 ಮತ್ತು 2 ತಪ್ಪು. ಇದಕ್ಕೆ ಸರಿಯಾದಂತ ಉತ್ತರ ಬಂದು 1 ಮತ್ತು 2 ಸರಿ. ಅಂದ್ರೆ ಋಗ್ವೇದದ ಕಾಲದಲ್ಲಿ ಯಜ್ಞಗಳು ಏನಿರ್ತವೆ, ರಾಜರು ಮಾಡುವಂತಹ ಯಜ್ಞಗಳೇನಿರ್ತವೆ, ಅವು ಜನರ ಮೇಲೆ ಮುಖ್ಯಸ್ಥರ ಅಧಿಕಾರವನ್ನ ಸ್ಥಾಪನೆ ಮಾಡೋದಕ್ಕೆ ಸಹಾಯ ಆಗ್ತಿದ್ವು. ಹಾಗೆ ಯಜ್ಞವು ರಾಜಕೀಯ ಮತ್ತು ಪ್ರಾದೇಶಿಕ ಅಂಶವನ್ನ ಬಲಪಡಿಸುವುದಕ್ಕೆ ಅಲ್ಲಿರ್ತಕ್ಕಂಥ ರಾಜರುಗಳಿಗೆ ಇವು ತುಂಬಾನೇ ಸಹಾಯ ಆಗ್ತಾ ಇದ್ವು. ಹಾಗಾಗಿ ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಲೈಡ್ ಕ್ವಶನ್ ಅನ್ನ ಕೇಳೋದ್ರಿಂದ ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ, ಬಹುಮುಖ್ಯ ಪ್ರಶ್ನೋತ್ತರಗಳಾಗಿರ್ತವೆ. ಹಾಗಾಗಿ ಇವುಗಳನ್ನ ನೋಟ್ ಮಾಡ್ಕೊಳ್ಳಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಇನ್ನು ಇದೇ ರೀತಿಯಾದ ವಿಡಿಯೋಗಳನ್ನ, ಕ್ಲಾಸ್ಗಳನ್ನ ನಮ್ಮ ಚಾನಲ್ನಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಋಗ್ವೇದದ ಬಗ್ಗೆ ಮಾತಾಡೋದಾದ್ರೆ ಋಗ್ವೇದ ಇದು ಪುರಾತನ ವೇದ ಆಗಿರುತ್ತೆ. ಇದರಲ್ಲಿ 1028 ಶ್ಲೋಕಗಳು ಕಂಡು ಬರ್ತವೆ. 1028 ಶ್ಲೋಕಗಳು, 10 ಮಂಡಲಗಳು ಈ ಒಂದು ಋಗ್ವೇದದಲ್ಲಿ ನೋಡೋದಕ್ಕೆ ಸಿಗ್ತವೆ. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮಂಡಲಗಳು ಯಾವಂತಂದ್ರೆ ಇವುಗಳನ್ನ ರಾಜ್ಯದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಲ್ರೆಡಿ ಕೇಳಲಾಗಿದೆ. ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಇರ್ತವೆ. ಇಲ್ಲಿ 3ನೇ ಮಂಡಲ ಬಂದು ಗಾಯತ್ರಿ ಮಂತ್ರದ ಬಗ್ಗೆ ವಿವರಣೆಯನ್ನ ನೀಡುತ್ತೆ. ಅಂದ್ರೆ ಸೂರ್ಯದೇವನ ತಾಯಿ ಆಗಿರ್ತಕ್ಕಂಥ ಸಾವಿತ್ರಿಯ ಬಗ್ಗೆ ಪಠಿಸುವಂತಹ ಒಂದು ಮಂತ್ರ ಆಗಿರುತ್ತೆ. ಹಾಗಾಗಿ ಈ ಒಂದು 3ನೇ ಮಂಡಲದಲ್ಲಿ ಗಾಯತ್ರಿ ಮಂತ್ರದ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. 7ನೇ ಮಂಡಲದಲ್ಲಿ ದಶರಾಜನ ಯುದ್ಧದ ಬಗ್ಗೆ ವಿವರಣೆಯನ್ನ ನೀಡಲಾಗಿದೆ. ಹಾಗೆ 9ನೇ ಮಂಡಲದಲ್ಲಿ ಸೋಮರಸದ ಬಗ್ಗೆ ವಿವರಣೆಯನ್ನ ನೀಡಲಾಗಿದೆ. 10ನೇ ಮಂಡಲದಲ್ಲಿ ಪುರುಷ ಸೂಕ್ತ ಅಥವಾ ವರ್ಣ ವ್ಯವಸ್ಥೆಯ ಬಗ್ಗೆ ಈ ಒಂದು ಋಗ್ವೇದದ 10ನೇ ಮಂಡಲದಲ್ಲಿ ಪುರುಷ ಸೂಕ್ತ ಮತ್ತು ವರ್ಣ ವ್ಯವಸ್ಥೆಯ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಇದು ನಿಮಗೆ PC ಆಗಿರ್ಬೋದು ಅಥವಾ KSRP, DAR ಅಥವಾ SDFD ಎಲ್ಲ ಎಕ್ಸಾಮ್ಗಳಲ್ಲಿ ಈ ಒಂದು ಕ್ವಶನ್ ತುಂಬಾನೇ ರಿಪೀಟ್ ಆಗಿದೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದಂತಂದ್ರೆ 10ನೇ ಮಂಡಲದಲ್ಲಿ ವರ್ಣ ವ್ಯವಸ್ಥೆ ಮತ್ತು ಪುರುಷ ಸೂಕ್ತದ ಬಗ್ಗೆ ವಿವರಣೆಯನ್ನ ನೀಡಲಾಗಿದೆ. ಇದಿಷ್ಟು ಸ್ನೇಹಿತರೆ SDFDA ಮತ್ತು ಮುಂಬರುವಂತಹ ಎಲ್ಲ ಎಕ್ಸಾಮ್ಸ್ಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮತ್ತು ವಿವರಣೆಯಾಗಿರುತ್ತೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ.
ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಇದನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.